ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಷಾಢ ಮಾಸದಲ್ಲಿ ದೇವಿನ ನೆನೆದ್ರೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮನೆ ಹತ್ರನೇ ಗಣೇಶ ದೇವಸ್ಥಾನ ಇದೆ, ಅಲ್ಲೇ ಬನಶಂಕರಿ ದೇವಿನೂ ಇದೆ. ಅಲ್ಲಿಗೆ ನಾನು ಮಡ್ಲಕ್ಕಿನ ಕೊಡ್ತಾ ಬಂದಿದ್ದೀನಿ ನನ್ನ ಮದುವೆ ಆದಾಗಿಂದ. ಸೊ ಈ ಸಲ 3ನೇ ಶುಕ್ರವಾರ ದೇವಿಗೆ ಮಡ್ಲಕ್ಕಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣಿನ ದೀಪ ಹಚ್ಚುತ್ತೀನಿ. ಸೊ ಅದಕ್ಕೆ ಬೆಳಿಗ್ಗೆ ಹೋಗಿ ಸ್ಯಾರಿ ಪರ್ಚೇಸ್ ಮಾಡಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹಿಂದಿನ ದಿನವೇ ಹೋಗಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮಡ್ಲಕ್ಕಿಗೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದೆ. ಸೊ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದರೆ ಎಲ್ಲ ಕೆಲಸಗಳು ಆಗುತ್ತೆ ಅಂತ. ಯಾಕೆಂದರೆ ಮನೇಲೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಆ್ಯಂಡ್ ಮಕ್ಕಳು ಸ್ಕೂಲು, ಹಸ್ಬೆಂಡು ಆಫೀಸು, ಸೊ ಎಲ್ಲರದ್ದು ಕಳಿಸಿ ಆಮೇಲೆ ನಾನು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಸೊ ರಾಹುಕಾಲ ಬಂದು 10:30 ಇಂದ 12 ಗಂಟೆಗೆ. ಸೊ ಆ ಟೈಮಲ್ಲೇ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಬೇಕು ದೇವಿಗೆ, ಅದು ತುಂಬಾ ಒಳ್ಳೆಯದು ಅಂತ. ಸೊ ಅಷ್ಟೊತ್ತಿಗೆ ಮನೇಲಿ ಕೆಲಸ ಮುಗಿಸ್ಕೊಂಡು ಹೋದರೆ 12 ಗಂಟೆ ತನಕ ಮಕ್ಕಳು ಬರೋವರೆಗೂ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಡೋದು ಮತ್ತು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಬೋದು ಅಂತ. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಎಲ್ಲ ಆಗಿ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ಹಿಂದಿನ ದಿನವೇ ಹಾಲು ತೊಗೊಂಡು ಬಂದಿದ್ದೆ. ಸೊ ಅದನ್ನು ಕಾಯಿಸ್ತಾ ಇದ್ದೆ. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಗ್ರೀನ್ ಟೀ ಇಲ್ಲಾಂದರೆ ನೀರನ್ನ ಕುಡಿತೀನಿ. ಸೊ ಮಕ್ಕಳು ಇವಾಗ ಅವ್ರ ತಾತ ಅಜ್ಜಿ ಬಂದರೆ ನಮ್ಮ ಜೊತೆ ಮಲಗೋದೇ ಇಲ್ಲ. ಅಜ್ಜಿ ಬೇಕು, ತಾತ ಬೇಕು ಅಂತ ಅವ್ರ ಜೊತೆನೇ ಮಲಗ್ತಾರೆ. ಸೊ ಅವ್ರನ್ನ ಎಬ್ಬರಿಸಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಡೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಎದ್ದಳದೇ ಇಲ್ಲ, ಕಣ್ಣು ಮುಚ್ಚೇ ಇರ್ತಾರೆ. ಸೊ ಅವ್ರನ್ನ ಎಬ್ಬರಿಸಿ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನಮ್ಮ ಮನೆಗೆ ಹೆಲ್ಪರ್ ಬರ್ತಾರೆ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಹಬ್ಬದ ಟೈಮಲ್ಲಿ ಈ ಥರ ದೇವಸ್ಥಾನಕ್ಕೆ ಏನಾದ್ರು ಬೇಗ ಹೋಗಬೇಕು ಅಂದಾಗ ನಾನೇ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬಿಡ್ತೀನಿ. ಸೊ ಎಲ್ಲ ಕೆಲಸಗಳ್ನೆಲ್ಲ ಮುಗಿಸಿ ಸ್ನಾನಕ್ಕೆ ಹೋದೆ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಮತ್ತು ದೇವ್ರ ಸಾಮಾನೆಲ್ಲ ಬೆಳಗಿ ನಮ್ಮ ಅತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಅವರು ರೆಡಿ ಮಾಡ್ತಾಯಿದ್ರು. ಸೊ ಖಾರದನ್ನ ಅಂತ ಮಾಡಿದರು. ನಮ್ಮ ಕಡೆ ಖಾರದನ್ನ ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹೂವು ಅಂತೂ ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಒಂದು 4-5 ಡೇಸ್ ಅಂತೂ ಆರಾಮಾಗಿ ಹೂವನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು. ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹೂವು ತೊಗೊಂಡು ಇಟ್ಕೊತೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು, ಮನಸ್ಸಿಗೆ ಒಂಥರ ನೆಮ್ಮದಿ ಖುಷಿನೂ ಸಿಗುತ್ತೆ. ನನಗೆ ಈ ಥರ ದೇವಸ್ಥಾನಗಳು ಹೋಗಿ ಮಡ್ಲಕ್ಕಿ ಎಲ್ಲರೂ ದೇವಿಗೆ ಕೊಡಬೇಕಂದಾಗ ಇಲ್ಲ ಹಬ್ಬದ ಟೈಮ್ಗಳಲ್ಲಿ ಮಲ್ಲಿಗೆ ಹೂವು ಮುಟ್ಕೊಂಡು ಹೋದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗಂತೂ. ಯಾಕೆಂದರೆ ಅದು ಘಮ ಘಮ ಅಂತ ಪರಿಮಳ ಬರುತ್ತೆ ಮಲ್ಲಿಗೆ ಹೂವು. ಸೊ ಮಂಗಳಾರತಿ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡಿ ದೇವರಿಗೆ ನಾನು ಹಿಂದಿನ ದಿನ ರಾತ್ರಿಯೇ ಮಡ್ಲಕ್ಕಿಗೆ ಏನೇನು ಬೇಕೋ ದೇವಸ್ಥಾನಕ್ಕೆ ತೊಗೊಂಡು ಹೋಗೋಕ್ಕೆ ಎಲ್ಲವೂ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಏಕೆಂದರೆ ಒಂದು ಮರೆತ್ರೂ ಮತ್ತೆ ಹೋಗಿ ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕಾಗತ್ತೆ. ಸೊ ಎಲ್ಲ ಕ್ರಾಸ್ ಚೆಕ್ ಮಾಡಿ ಇಟ್ಟಿದ್ದೆ ರಾತ್ರಿಯೇ. ಸೊ ನಮ್ಮ ಮಮ್ಮಿ ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ತುಂಬಾ ರಶ್ ಇತ್ತು 3ನೇ ಶುಕ್ರವಾರನೂ. ಸೊ ತುಂಬ ಜನ ಮಡ್ಲಕ್ಕಿ ಮತ್ತು ನಿಂಬೆಹಣ್ಣಿನ ದೀಪನೂ ಹಚ್ತಾ ಇದ್ರು. ಸೊ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮಡ್ಲಕ್ಕಿಗೆ ಏನೆಲ್ಲ ಬೇಕು, ಅಕ್ಕಿ, ಬೆಲ್ಲ, ಕೊಬ್ಬರಿ, ಬಾಳೆಹಣ್ಣು, ವಿಳೆದೆಲೆ, ಅಡಿಕೆ, ಅರಿಶಿನ, ಕುಂಕುಮ ಪ್ರತಿಯೊಂದು ಇಟ್ಕೊಂಡಿದ್ದೆ.
ಹ್ಞೂ ಹ್ಞೂ ಗಾಳಿ ಇಲ್ಲೆಲ್ಲ ಬರ್ತಾರೆ ಕಣೆ. ಹ್ಞೂ ಈ ಕಡೆ ಬಂದು ಒಂದು ಮೂಸಂಬಿ ಇದೆ ಇಡು. ತಂದಿದ್ದೆ ಒಂದು ಮಾಡ ಮತ್ತೆ ಹೋಯ್ತು. ಮಡ್ಲಕ್ಕಿಗೆ ಏನೆಲ್ಲ ಜೋಡಿಸ್ಬೇಕೋ ಎಲ್ಲ ಜೋಡಿಸ್ಕೊಂಡು ಇವಾಗ ಸೀರೆನ ಮೇಲೆ ಇಡ್ತಾ ಇದ್ದೆ. ಸೊ ಅದು ಕವರ್ ಇರುತ್ತೆ. ಸೊ ಅಲ್ಲಿ ಪೂಜಾರು ಕವರ್ನ ತೆಗೀರಿ ಅಂತ ಹೇಳ್ತಾರೆ. ಅದಕ್ಕೆ ಮಮ್ಮಿನೂ ಸತ ಹೇಳ್ತಾಯಿದ್ರು ಕವರ್ ತೆಗೆದು ಇಡು ಅಂತ ಅಂದ್ಬಿಟ್ಟು. ನಾನು ದೇವರಿಗೆ ಮಡ್ಲಕ್ಕಿ ಕೊಡಬೇಕಂದಾಗ ರೆಡ್ ಕಲರ್ ಸೀರೆ ಇಲ್ಲ ಗ್ರೀನ್ ಕಲರ್ ಸೀರೆನ ಕೊಡ್ತೀನಿ. ಅದು ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಪೀಸು ಸತ ತೊಗೊಂಡು ಬಂದಿದ್ದೆ. ಆ್ಯಂಡ್ ನಿಂಬೆಹಣ್ಣಿನ ದೀಪಕ್ಕೇನು ಸತ ಎಲ್ಲ ತೊಗೊಂಡು ಅದಕ್ಕೂ ಸತ ಅರ್ಶಿನ ಕುಂಕುಮ ತುಪ್ಪದ ಬತ್ತಿ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಎಲ್ಲ ರೆಡಿ ಮಾಡಿಕೊಂಡು ದೇವಿಗೆ ಬೆಳಗ್ತಾ ಇದ್ದೆ. ಸೊ ದೇವರಿಗೆ ನಿಂಬೆಹಣ್ಣಿನ ದೀಪ ಬೆಳಗಿದ್ರೆ ತುಂಬಾ ಒಳ್ಳೆಯದು. ಬನಶಂಕರಿ ದೇವಿಗೆ ಅಲ್ಲಿ ಮೂರ್ತಿನೂ ಸತ ಇಟ್ಟಿದ್ರು, ಉತ್ಸವ ಮೂರ್ತಿ. ಅದಕ್ಕೂ ಸತ ಬೆಳಗಿ ಆ್ಯಂಡ್ ನಂದು ಬೆಳಗ್ಗೆಲ್ಲ ಆದಮೇಲೆ ನಮ್ಮ ಮಮ್ಮಿನೂ ಕೂಡ ಬೆಳಗಿದ್ರು. ಸೊ ದೇವಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಈ ಕಡೆ ನಿಂಬೆಹಣ್ಣಿನ ದೀಪನ ದೇವಿಗೆ ಬೆಳಗಿ ದೇವರಿಗೆ ಮಡ್ಲಕ್ಕಿನ ಕೊಟ್ವಿ. ನಾ ಕೊಟ್ಟಿರೋಂಥ ಸೀರೆನ ದೇವಿ ಪಕ್ಕದಲ್ಲೇ ಇಟ್ಟಿದ್ರು. ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಪ್ರಸಾದ ಸತ ಕೊಡ್ತಾಯಿದ್ರು. ತುಂಬ ಜನ ಭಕ್ತಾದಿಗಳು ಪ್ರಸಾದ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದಿದ್ದರು. ಸೊ ಮಮ್ಮಿನೂ ಸತ ಮನೆಗೆ ಹೋದರು. ನಾನು ಸತ ಮನೆಗೆ ಬಂದು ಪ್ರಸಾದ ಎಲ್ಲ ತಿಂದು ಮತ್ತು ತಿಂಡಿನೂ ಸತ ತಿಂತಾಯಿದ್ದೆ. ಸೊ ಈ ರೀತಿ ಇತ್ತು ಶುಕ್ರವಾರದ ಪೂಜೆ ಮತ್ತು ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟಿದ್ದು. ಅದ್ರದ್ದು ನೆಕ್ಸ್ಟ್ ಡೇ ಎಲ್ಲ ಫ್ರೆಂಡ್ಸನ್ನು ಮೀಟ್ ಆದ್ವಿ, ಲಂಚ್ಗೆಲ್ಲ ಹೋಗೋಣವಾ ಅಂತ ಅಂದ್ಬಿಟ್ಟು. ಸೊ ಇದು ನನ್ನ ಹೊಸ ಡ್ರೆಸ್ಸು, ನಾನು ಪರ್ಚೇಸ್ ಮಾಡಿದ್ದು. ಸೊ ಮೇಕಪ್ ಮಾಡ್ಕೊತಾ ಇದ್ದೆ. ನಾನು ತುಂಬ ಜಾಸ್ತಿ ಮೇಕಪ್ ಏನು ಮಾಡ್ಕೊಳ್ಳೋದಿಲ್ಲ. ಸೊ ಫೇಸ್ ಮಾಯಿಶ್ಚರೈಸರು, ಪ್ರೈಮರು, ಸನ್ಸ್ಕ್ರೀನ್ ಲೋಷನ್ನು ಮತ್ತು ಫೌಂಡೇಶನ್ನ ಹಾಕ್ಕೊತಾ ಇದ್ದೆ. ಸೊ 5 ಮಿನಿಟ್ಸಲ್ಲಿ ನಾನು ಮೇಕಪ್ನ ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ ಜೊತೆನೇ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಏನಪ್ಪ ಅಂದರೆ ರೆಡ್ ಮತ್ತು ಬ್ಲ್ಯಾಕ್ ಥೀಮ್ನ ಇಟ್ಕೊಂಡಿದ್ವಿ. ಸೊ ರೆಡ್ ಆ್ಯಸೆಸರೀಸು ಇಲ್ಲ ಡ್ರೆಸ್ಸು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ ಡ್ರೆಸ್ಸು ಹಾಕೋಬೇಕು ಅಂತ. ಸೊ ನಾನು ಫೈನಲಿ ರೆಡಿ ಆದೆ ಆ್ಯಂಡ್ ದಿಸ್ ಇಸ್ ಮೈ ಲುಕ್. ಆ್ಯಂಡ್ ರೆಸ್ಟೋರೆಂಟ್ಗೂ ಸತ ಹೋದ್ವಿ. ಆ್ಯಂಡ್ ನಾವೆಲ್ಲ ಫ್ರೆಂಡ್ಸು ಹೋದರೆ ಫೋಟೋಸು ವೀಡಿಯೋಸ್ ಅಂತೂ ಕಂಪಲ್ಸರಿ. ಸೊ ಅದ್ರ ಜೊತೆಗೆ ಗೇಮ್ಸ್ ಎಲ್ಲ ಆಡಿದ್ವಿ. ಆ್ಯಂಡ್ ಗೇಮ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫ್ರೆಂಡ್ಶಿಪ್ ಡೇಗೆ ಕೇಕ್ನ ಕಟ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲರ ಜೊತೆ ಮೀಟ್ ಮಾಡಿ ಫೋಟೋಸು ಎಲ್ಲ ತಗೊಂಡು
ಮತ್ತು ನನಗೆ ಸಾಯಂಕಾಲ ನಮಗೆ ತುಂಬ ಬೇಕಾದವ್ರದ್ದು ಪಾಪದು 1 ಇಯರ್ದು ಬರ್ತ್ಡೇ ಇತ್ತು. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಬರ್ತ್ಡೇಗೆ ಹೋದ್ವಿ. ನನ್ನ ಮಕ್ಕಳನ್ನು ಸತ ಕರ್ಕೊಂಡು ಮಮ್ಮಿನೂ ಸತ ಬಂದಿದ್ರು. ಗುಂಡಣ್ಣ Happy birthday to you. Happy birthday to you. ಗುಂಡಣ್ಣ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.